ಹೌದು. ಅಪ್ಪ ಎಲ್ಲಿ? ಅವಾಗ ರೂಮ್ಗೆ ಹೋಗಿ ಸೇರ್ಕೊಂಡವ್ರು ಇನ್ನೂ ಹೊರಗೆ ಬಂದಿಲ್ಲ ಅಕ್ಕ. ಏನು, ಅಪ್ಪ ರೂಮಲ್ಲಿದ್ದಾರ? ಅವ್ರೊಬ್ರನ್ನ ಯಾಕೆ ಬಿಟ್ರಿ? ಮೊದ್ಲೇ ಸೂಕ್ಷ್ಮ ಅವರು, ಏನಾದ್ರೂ ಹೆಚ್ಚು ಕಮ್ಮಿ. ಏನೇನೋ ಹೇಳಿ ಭಯ ಪಡಿಸ್ಬೇಡ್ವೆ. ಅಪ್ಪ 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 ರೀ, ಅಪ್ಪ ಅಪ್ಪ ರೀ, ಬಾಗ್ಲು ತೆಗೀರಿ. ಅಪ್ಪ ಅಪ್ಪ, ಯಾಕೆ ಈ ತರ ಸಣ್ಣ ಮಗ್ಳ ತರ ಹಠ ಮಾಡ್ತಿದ್ಯಾ? ಪ್ಲೀಸ್ ಅಪ್ಪ, ಬಾಗ್ಲ ತೆಗಿ ಪ್ಲೀಸ್ ಅಪ್ಪ. ರೀ, ಬಾಗ್ಲು ತೆಗೀರಿ. ನಾನಿಷ್ಟು ಕೇಳ್ಕೊತಿದ್ದೀನಿ, ಬಾಗ್ಲ ತೆಗಿಯಪ್ಪ. ಸರಿ ಆಯ್ತು, ನೀನ್ ಯಾರ ಜೊತೆನೂ ಮಾತಾಡ್ಬೇಡ. ಒಂದ್ ಸ್ವಲ್ಪ ಊಟ ಮಾಡಿ ಆಮೇಲೆ ಬಾಗ್ಲ ಹಾಕೋ, ಆಯ್ತಾ? ಪ್ಲೀಸ್ ಅಪ್ಪ. ಲೀಲಾ, ನನ್ಗೆ ಯಾಕೋ ಕೈ ಕಲ್ಲಾಡ್ತಿಲ್ಲ ಕಣೆ. ಅಮ್ಮ, ಹೆದರ್ಕೋಬೇಡಮ್ಮ, ಧೈರ್ಯವಾಗಿರು. ಅಪ್ಪ, 2 ನಿಮಿಷ ಬಾಗ್ಲ ತೆಗಿಯಪ್ಪ ಪ್ಲೀಸ್. ಅಕ್ಕ, ಯಾಕೋ ಭಯ ಆಗ್ತಿದೆ, ಬಾಬು ಕಾಲ್ ಬಂದ್ಲಾ? ಕುರಿ ಕಾಯ್ಕೆ ತೋಳ್ದ ಹತ್ರ ಹೋದಂಗಾಯ್ತು. ಇಷ್ಟೆಲ್ಲ ಆಗಿರೋದೆ ಅವರಿಂದ. ಅವ್ರಿಗೆ ಫೋನ್ ಮಾಡ್ತಿದ್ದೀನಿ ಅಂತಿದ್ಯಲ್ಲ, ನಾನಿನ್ನೂ ಬದುಕಿದ್ದೀನಿ, ಸುಮ್ನಿರೋ. ಅಪ್ಪ, ಬಾಗ್ಲ ತೆಗಿಯಪ್ಪ ಪ್ಲೀಸ್. ಅವ್ರು ಮಾಡಿ ಮೇಲೆ ಹೋಗಿ ಮಲ್ಕೋತಾರೆ ಅಂತ ನಾನು ಸುಮ್ಮನೆ ಇದ್ದೆ. ಹೀಗಾಗುತ್ತೆ ಅಂತ ನನ್ಗೇನೆ ಗೊತ್ತು. ಎಲ್ಲ ನನ್ನಿಂದಾನೇ ಆಗಿತ್ತು, ನನ್ನಿಂದಾನೇ. ಅಮ್ಮ, ಸ್ವಲ್ಪ ಸುಮ್ನಿರ್ತೀಯ? ಏನೂ ಆಗಲ್ಲ. ಅಮ್ಮ, ಸ್ವಲ್ಪ ದೂರ ಇರು. ಅಪ್ಪ ರೀ, ಅಪ್ಪ ರೀ, ರೇವತಿ ಆ ಕಡೆ ನೋಡು. ರೀ, ಎಲ್ಲ ಅಪ್ಪ ಎಲ್ಲೂ ಕಾಣಿಸ್ತಿಲ್ಲ. ಅಯ್ಯೋ, ಏನೇ ಮಾಡೋದು? ಸರಿ ಸರಿ, ಬನ್ನಿ. ನನ್ನ ಮೇಲೆ ಅತ್ಯಾಚಾರ ಪ್ರಯತ್ನ ಪಟ್ಟಿದ್ದು ಇವ್ರೆ. ಅಪ್ಪ ಅಪ್ಪ, ನಡೆದ ಘಟನೆ ಬಗ್ಗೆ ಅವಳೇನಾದ್ರೂ ಕೇಳಿದ್ರಿ ನಾನು ಏನು ಹೇಳಲಿ? ನನ್ನ ಹೆಂಡತಿ ಮಕ್ಕಳು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ರೆ? ಬೇಡ, ನನ್ನ ಕೈಲಿ ಆಗಲ್ಲ ನನ್ನ ಕೈಲಿ. ಇಲ್ಲಿದ್ಯಾ ನೀನು? ನನ್ನ ಮನೆ ಎಲ್ಲ ಹುಡುಕ್ದೆ ಗೊತ್ತಾ? ಇಲ್ಲೇನ್ ಮಾಡ್ತಿದ್ಯಾ? ಅಪ್ಪ, ಇಲ್ಯಾಕಪ್ಪ? ಅಪ್ಪ ನಿಂತ್ಕೋ. ಅಪ್ಪ ಅಪ್ಪ ನಿಂತ್ಕೋ. ಅಪ್ಪ 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 ನಿಂತ್ಕೊಳ್ಳಿ. ಅಪ್ಪ ಅಪ್ಪ ನಿಂತ್ಕೊಳ್ಳಿ, ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಯಾಕ್ರಿ, ಏನಾಯ್ತು? ನೀನ್ ಎಲ್ಲೂ ಹೋಗ್ಬೇಕಾಗಿಲ್ಲ, ಇಲ್ಲೇ ಇರು. ನಾನು ನಿನ್ನ ಹತ್ರ ಮಾತಾಡ್ಬೇಕು. ಏನಾಯ್ತು ಇವ್ರಿಗೆ? ಅಪ್ಪ ರೀ, ಅಪ್ಪ ರೀ, ಬಾಗ್ಲು ತೆಗೀರಿ. ಅಪ್ಪ, ಬಾಗ್ಲ ತೆಗಿಯಪ್ಪ ಪ್ಲೀಸ್. ರೀ, ಬಾಗ್ಲು ತೆಗೀರಿ. ಇಲ್ಲ ಇಲ್ಲ ಇಲ್ಲ. ರೀ, ಬಾಗ್ಲು ತೆಗೀರಿ. ಅಪ್ಪ, ಬಾಗ್ಲು ತೆಗಿಯಪ್ಪ. ಅಪ್ಪ, ಯಾಕೆ ಈ ತರ ಮಾಡ್ತಿದ್ಯಾ? ನಾನು ನಿನ್ನ ಹತ್ರ ಮಾತಾಡ್ಬೇಕು, ಪ್ಲೀಸ್ ಬಾಗ್ಲು ತೆಗಿ. ನಾನೇನ್ ಮಾಡ್ಲಿ? ಹೆಂಡತಿ ಮಕ್ಕಳು ಎಲ್ಲ ಒಟ್ಟಿಗೆ ಬಂದಿದ್ದಾರೆ. ಅಪ್ಪ ಯಾಕೆ ಹೀಗೆ ಮಾಡಿದೆ ಅಂತ ಒಂದೇ ಒಂದು ಮಾತು ಕೇಳಿದ್ರೆ ನನ್ನ ಮರ್ಯಾದೆ ಎಲ್ಲ ಹೋಗ. 8 ವರ್ಷ ನಾನು ಸಂಪಾದನೆ ಮಾಡಿದ ನಂಬಿಕೆ ಇಲ್ಲ, ಒಂದೇ ಒಂದು ಮಾತಲ್ಲಿ ಹೊಟ್ಟೋಗುತ್ತೆ. ಮನೆಯವ್ರನ್ನೇ ಎದುರು ಸಿಕ್ಕಾಗ್ದಿರೋ ನಾನು ಇನ್ನು
ಸಮಾಜನ ಎದುರಿಸಕ್ಕೆ ಹೇಗಾಗುತ್ತೆ? ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ಹೇಗಾಗುತ್ತೆ? ಇಲ್ಲ, ನಾನು ಬದುಕಿದ್ದು ಏನು ಪ್ರಯತ್ನ ಇಲ್ಲ. ನಾವು ಬದುಕಿರ್ಬಾರ್ದು. ಅಪ್ಪ ಬಾಗ್ಲು ತೆಗಿಯಪ್ಪ ಪ್ಲೀಸ್, ಬಾಗ್ಲು ತೆಗೀರಿ ನಿಮ್ ತಮ್ಮಯ್ಯ. ನೀನ ಏನೇ ಮಾಡೋದು, ಯಾಕೋ ನನ್ಗೆ ಕೆಟ್ಟ ಕೆಟ್ಟ ಯೋಚನೆ ಬರ್ತಾ ಇದೆ ಕಣೆ. ಭಯ ಆಗ್ತಿದೆ. ಅಪ್ಪ ಏನು ಮಾಡ್ಕೊಳಲ್ಲ ಅಲ್ವಾ? ಅಯ್ಯೋ ಬಿಡ್ಸೋನೆ, ಚೂಳೊಬ್ಳು ಏನೋ ಹೇಳ್ತಾಳೆ. ರೀ, ಅಮ್ಮ! ಬಾಗ್ಲು ತೆಗಿರಿ. ಮೊದ್ಲೇ ಆಗಿರೋ ವಿಷಯಕ್ಕೆ ತುಂಬಾ ನೊಂದ್ಬಿಟ್ಟಿದೀವ್ರಿ. ನೀವ್ ಏನೇನೋ ಮಾಡ್ಕೊಂಡ್ ಮತ್ತೆ ನಮ್ ನೋವು ಕೊಡ್ಬೇಡ್ರಿ. ಬಾಗ್ಲು ತೆಗಿರಿ ಪ್ಲೀಸ್. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ, ಯಾಕೆ ಈ ತರ ಮಾಡ್ತಿದ್ಯಾ? ನಾನು ನಿನ್ನ ಹತ್ರ ಮಾತಾಡ್ಬೇಕು. ಬಾಗ್ಲು ತೆಗಿಯಪ್ಪ ಪ್ಲೀಸ್. ಆಯ್ತಪ್ಪ, ನೀನ್ ಇಷ್ಟೊತ್ತಾದ್ರೂ ಬಾಗ್ಲು ತೆಗಿತಿಲ್ಲ ಅಂದ್ರೆ ಯಾವ್ದೋ ಕೆಟ್ಟ ನಿರ್ಧಾರ ತಗೊಂಡಿದ್ಯಾ ಅಂತ ಆಯ್ತು. ಸರಿ, ನಿನಗ್ ನೀನ್ ಮಾಡದೆ ಸರಿ ಅಂದ್ರೆ ನಮಗ್ ನಾವು ಮಾಡದೆ ಸರಿ. ಅಮ್ಮ, ಮನೇಲಿ ಸೀಮೆಣ್ಣೆ ಇದೆಯಲ್ಲ, ತಗೊಂಡ್ ಬಾ. ಅಲ್ಲಪ್ಪ ಸಾಯ್ಲಿ, ಇಲ್ಲಿ ನಾವು ಸಾಯೋಣ. ನೋಡಿದ ಜನ ಯಾರ್ ಹೆಣ ಎತ್ತುತ್ತಾರೆ ಅಂತ ಗೊತ್ತಾಗುತ್ತೆ. ಅಕ್ಕ, ಏನ್ ಮಾತಾಡ್ತಿದ್ಯಾ ನೀನು? ಇನ್ನೇನು ಹೇಳಿ, ಅಪ್ಪ ಒಳಗಡೆ ಸಾಯಕ್ ಹೋಗಿದ್ದಾರೆ. ಅವ್ರು ದೊಡ್ಡವ್ರಲ್ವಾ, ನಮ್ಮ ಮಾತು ಯಾಕೆ ಕೇಳ್ತಾರೆ? ಅವರೇ ಹೋದ್ಮೇಲೆ ನಾವ್ಯಾಕಿರ್ಬೇಕು? ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ